ಹೌದು ಗಿರ್ಜಿ, ಇದ್ರಾಗ ನಿಮ್ಮ ಅತ್ತಿ ಹೇಳೋದು ಬರಬ್ಬರ ಐತೆ ಅಂತ ನನಗೆ ಅನ್ಸಾತೈತಿ. ಆದ್ರೆ ಒಂದಿಟಕಿ ಭಾಳ ಜೋರ್ಸೆ ಬಾಯಲ್ಲಿ ಹೇಳಾಕತ್ತಾಳು, ನಿನಗದು ತಪ್ಪಂತ ಅನಿಸ್ಬೋದು. ಈಗ ಸಿಂಚನ ನಿಮ್ಮ ಮನೆಗೆ ದೇವ್ರ ಬಂದಂಗೆ ಅನ್ಕೋ. ನಾವಾಗೆ ಹುಡುಕಿದ್ರು ಇಂಥ ಒಳ್ಳೆ ಒಂದು ಸಂಬಂಧ ನಾವು ಪೂಜಾ ಹುಡುಕಕ್ಕೆ ಹಾಕಿದ್ದಿಲ್ಲ. ಅರ್ಥ ಆತಾ? ನನ್ನ ಮಗಳನ್ನ ನೋಡಿದಿಲ್ಲೋಣ, ಆರಿಶ್ ನಮ್ಮ ತಮ್ಮಗೆ ಕೊಡಬೇಕಾಗಿ ಬಂತು. ಅವ್ರದ್ದು 6 ಕೇಳಂಗಿಲ್ಲ 3 ಕೇಳಂಗಿಲ್ಲ ಜೀವನ. ಈಗ ಇಂಥ ಹುಡುಗಗೆ ಮನೆ ತನಕ ಬಾಗಿಲು ತನಕ ಕೇಳ್ಕೊಂತ ಬಂದಾರವ್ರ. ನೀ ಇಲ್ಲ ಅಂತಂದ್ರೆ ಹುಚ್ಚಾಕಿ ನೋಡ್ಲಿ ಗಿರ್ಜಿ. ಯಾಕಂತಂದ್ರೆ ಸಿಂಚನಾಗ ನಾ ಮೊದ್ಲ ಈ ವಿಚಾರ ಹೇಳ್ಬಿಟ್ಟಿನಿ, ಸಿಂಚನಾಗ ಸಿದ್ಧಾರ್ಥಗ ಏಳು ಜೋಡಿ ಅಲ್ಲ ಅಂತೇಳಿ. ಸುಮ್ಮನೆ ಒಪ್ಪಗೋ. ಏನು ನಿಮ್ಮ ಅಕ್ಕಗೆ ಇದ್ದಂಗೆ ಹೇಳಿರಾತ, ಅದ್ರೊಳಗೆ ಏನೈತಿ? ಅಕ್ಕಿದು ಮನಸ್ಸು ಹೆಂಗೈತಿ ಅದ್ರ ಮೇಲೆ ತಿಳ್ಕೊತಾಳೆ. ಶಾಂತಕ್ಕರ ಹೇಳೋದು ಬರಬರ ಐತಿ ನೋಡ್ರಿ. ಹೆಂಗ್ರಿ ಗಿರ್ಜಕ್ಕರ? ಅಕ್ಕಾರ ನಮಗೂ ಒಂದಿಟ್ಟು ಸಮಯ ಕೊಡ್ರಿ. ಹೆಂಗಿದ್ರು ಮಣ್ಣೆತ್ತಿ ನಮ್ಮ ಆಸೆ ಐತಿ. ಈ ಗಂಡು ಹೆಣ್ಣೋದಂತೂ ಮಾಡಕ್ಕೆ ಬರಂಗಿಲ್ಲ. ನೀವು ಹೇಳಿದ್ರಿ, ನಾವು ಏನು ಹಂಗೆ ನೋಡಕ್ಕೆ ಬಂದಿಲ್ಲ, ಹಂಗೆ ನಿಮ್ಮ ಮನಸ್ಸಿನಾಗ ಏನಿದೆ ಅಂತ ತಿಳ್ಕೊಳಕ್ಕೆ ಬಂದೀವಿ ಅಂಥೇಳಿ. ಆತ್ರಿ, ಈ ಮಣ್ಣೆತ್ತಿನ ಅಮಾವಾಸ್ಯೆ ಮುಗಿಲಿದ. ಮುಗಿದ ಮೇಲೆ ನಾವು ಒಂದೇನೋ ನಿರ್ಧಾರಕ್ಕೆ ಬಂದು ನಿಮಗೆ ತಿಳಿಸ್ತೇವೆ ರೀ. ಆತಪ್ಪ ಆತು. ಹೆಣ್ಣೆತ್ತವರು ನೀವು ಅಂದಮೇಲೆ ನಿಮ್ಮ ನಿರ್ಧಾರ ಭಾಳ ಮುಖ್ಯ ಇರ್ತೈತಿ. ಈಗ ನಮ್ಮ ಮಗಳು ಒಂದು ಹುಡುಗನ ಇಷ್ಟಪಟ್ಟೇನಿ ಅಂತಂದಾಗ ನಾವು ಏನು ಹಿಂದೆ ಮುಂದೆ ಕೇಳಾರ್ದ ಕೊಟ್ಟಿಲ್ಲ. ಎಲ್ಲ ವಿಚಾರಿಸಿ ಕೇಳಿ ಅವ್ರ ಅಣ್ಣ ಸೋಶಿನ ಕೊಟ್ಟಾನ. ಹಿಂಗಂತಂದ್ಮೇಲೆ ಒಂದು ಬಿತ್ತನ ಮಾಡ್ತೀವಿ ಅಂತಂದ್ಮೇಲೆ ಕೇಳಿದ ತಕ್ಷಣ ಯಾರು ಹ್ಞೂ ಅನ್ನಂಗಿಲ್ಲ. ವಿಚಾರ ಮಾಡಿರಿ. ಯಾಕಂದ್ರೆ ನಿಮ್ಮ ಹೆಣ್ಮಕ್ಳ ಜೀವನ ಇದೆ, ಜೀವನ ಪೂರ್ತಿ ಬಾಳ್ಬೇಕಾಗಿದ್ದ ವಿಚಾರ ನೋಡಿರಿ. ವಿಚಾರ ಮಾಡಿರಿ. ಒಟ್ಟು ಶುಭ ಸೂಚನೆನ ಒಂದು ಒಳ್ಳೆಯ ನಿರ್ಧಾರನ ನಮ್ಮ ಮುಂದೆ ಹೇಳ್ರಿ. ಆತ್ರಿ ಅಕ್ಕಾರ, ಆತ್ರಿ. ನೀವು ಹೇಳ್ದಂಗೆ ಆತ್ರಿ. ಅನ್ನಂಗೆ ಪೂಜಾ ಅಲ್ಲದಾಳು. ಪೂಜಾನು ಒಂದು ಮಾತು ಕೇಳಿದ್ರೆ ನಮ್ಮ ಮುಂದೆ ಇಷ್ಟೆಲ್ಲ ಮಾತಾಡಕತ್ತೀವಿ. ಪೂಜಾನು ಇರಬೇಕಲ್ಲ. ಯಾಕಂತಂದ್ರೆ ಇದ್ರಾಗ ಮುಂದೆ ಬಾಳ್ವೆ ಮಾಡ್ಬೇಕಾದಕ್ಕಿ ಆಕಿ ಕರೀವ. ಪೂಜಾನ ಮಾತು ಕೇಳೋಣಂತ. ಒಳಗದಾಡ್ರಿ ಕರಿತೇನೆ. ಈ ವಿಚಾರ ಕೇಳಿ ನನಗಂತ್ರ ಭಾಳ ಅಂದ್ರೆ ಮನಸ್ಸಿಗೆ ಭಾಳ ಖುಷಿ ಆಯ್ತು ನೋಡ್ರಿ ಅಕ್ಕಾರ. ಮಣ್ಣಿಂದನ ಗಿಗಿರ್ದು ಅಂದಾಗಿಂದ ಒಳೆ ಕೇಳಲ್ವ ಸಿಂಚನಾಗ ಅನ್ನತ್ತೀನಿ ನಾನು. ಹಿಂಗಂತಂದ್ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು ನೋಡ್ರಿ. ಹ್ಞೂ ರೀ, ಅವ್ರ ಮನಸ್ಸಿನಾಗಿದ್ದ ಅವ್ರು ಕೇಳಿದ್ರೆ ನಮ್ಮ ಮನಸ್ಸಿನಾಗೂ ಇರ್ಬೇಕಲ್ಲ. ಪೂಜಾ ಯಾಕೋ ತಲೆ ಬಗ್ಗಿಸ್ಕೊಂಡಿ? ನಾಚಿಕೆ ಆತ? ಓಹೋ, ಒಳ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ ನಮ್ಮ ಮಾತು. ತಲೆ ಎತ್ತವ. ಹೆಣ್ಮಕ್ಳು ಮದುವೆ ಆಗ್ಬೇಕಾದ್ರೆ ತಲೆ ಎತ್ತಿ ಮದುವೆ ಆಗ್ಬೇಕಂತಂದ್ರೆ ಮುಂದೆ ಬಾಳೆ ಮಾಡೋಕ್ಕೂ ತಲೆ ಎತ್ತಿ ಮಾಡೋದಕ್ಕೈತಿ. ಇಲ್ರಿ ಮರ, ಅದು ನೀವೆಲ್ಲರೂ ಮಾತಾಡ್ತಿದ್ರಲ್ಲ ಅದಕ್ಕೆ. ಓಹೋ ಹೋ ಹೋ, ನಮ್ಮ ಪೂಜಾ ಮೇಡಮ್ ಅವ್ರಿಗೆ ಈಗ ನಾಚಿಕೆ ಬಂದ್ಬಿಟ್ಟದೆ. ಇಲ್ಲ ವೈನಿ, ಹಂಗೇನಿಲ್ರಿ. ನೋಡುವ ಮಗಳ, ನನಗೂ ನಿನ್ನ ಸರಿ ಒಬ್ಬಕ್ಕೆ ಮಗಳದಾವ. ಇನ್ನು ಬೇರೆ ಮನೆಗೆ ಕೊಟ್ಟ ಮದುವೆ ಮಾಡಾಕತ್ತೇನ ನೋಡು. ನಿನ್ನ ನನ್ನ ಮನೆ ಸೊಸೆ ಆಗ್ಬೇಕಂತ ಆಸೆ ಇಟ್ಕೊಂಡೇನಿ. ನಿನ್ನ ಮನಸ್ಸಿನಾಗ ಏನಿತ್ತು ಹೇಳ್ಬಿಡುವ. ಅದು ನಾನು ಪೂಜಾ ಹೇಳ ಕೇಳತ್ತಾರಲ್ಲ, ಹೇಳುವ ನನ್ನ ಮಗಳ. ನಿನ್ನ ಮನಸ್ಸಿನಾಗ ಏನಿತ್ತು ಕುಳ್ಳ ಹೇಳ್ಬಿಡ. ಅಮ್ಮಾರ, ನಿಜ ಹೇಳ್ಬೇಕಂದ್ರೆ ನಾನು ಇಷ್ಟಲಗೂ ಮದುವೆ ವಿಚಾರ ಮಾಡಿದ್ದೇ ಇಲ್ಲರಿ. ನಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟು ನನ್ನ ಕಲ್ಸ್ಯಾರ್ರಿ. ಇಲ್ಲಿ ತನಕ ಕಲಿತು ಈಗ ಸಡನ್ನಾಗಿ ನಾ ಮದುವೆಯಾಗಿ ಹೋಗ್ಬಿಟ್ಟೆ ಅಂದ್ರೆ ಅವ್ರ ಪರಿಸ್ಥಿತಿನೂ ನಾನು ನೋಡ್ಬೇಕಾಗ್ತದೆ. ಇದ್ದಿದ್ದೇ ಹೇಳ್ಬೇಕಂದ್ರೆ ನನಗೆ ದುಡಿಬೇಕಂತ ಆಸೆ ಐತ್ರಿ. ದುಡಿದು ಒಂದಷ್ಟು ದಿನ ನಮ್ಮ ಅವ್ವ ಅಪ್ಪನ ಸಾಕಿ ಮದುವೆ ಆಗ್ಬೇಕಂತ ವಿಚಾರ ನನ್ನ ತಲೆ ಒಳಗೆ. ಅಯ್ಯೋ ದುಡಿರಿ ಪೂಜಾರು, ನಿಮಗೆ ಯಾರು ಬೇಡ ಅಂದಾರ? ಅಲ್ಲ, ನಮ್ದ ಕಂಪ್ನಿ ಐತಿ, ನಿಮ್ದು BCom ಆಗೈತಿ. ನಮ್ಮ ಕಂಪ್ನಿ ಒಳಗೆ ಒಂದು ಒಳ್ಳೆ ಪೋಸ್ಟ್ ಕೊಡ್ತೀನಿ, ದುಡಿದು ನಿಮ್ಮ ತಂದೆ ತಾಯಿ ಸಾಕ್ಬೋದಲ್ಲ. ಇದಕ್ಕೆ ಮದ್ವೆ ಎಲ್ಲಿಂದ ಅಡ್ಡಕ್ಕೈತಿ? ಸಿದ್ಧಾರ್ಥಪ್ಪ ಎಲ್ಲ ಪಿರಿಯಾನಾಗ ಅದನ್ನ ಪಕ್ಕ ಮಗ ಹಳ. ಇಲ್ರಿ ಶಾಂತಕಾರ, ಅದು ಹೇಳಿದೆ ನಾನು. ಪೂಜಾ, ನಿಂದು ಮದ್ವೆ ಟೈಮ್ ಕೂಡಿ ಬರ್ತಂತಾರಲ್ಲ, ನೀನು ಹಂಗೆ ಕೂಡಿ ಬಂದದ ನೋಡುವ. ಎಲ್ಲ ಸೇರಿ ನಿನ್ನ ಆಸೆನೂ ಈಡೇರ್ತೈತಿ. ಸಿದ್ಧಾರ್ಥ ಅಂತ ಒಳ್ಳೆ ಹುಡುಗ ನಿನ್ನ ಜೀವನದಾಗ ಹುಡುಕ್ಯಾಡ್ರೂ ಸಿಗಂಗಿಲ್ಲ. ನೋಡು ಹೆಂಗೆ ಮಾಡ್ತೀವಿ ವಿಚಾರ. ದುಡಿಬೇಕಂದ್ರೆ ಮದುವೆ ಆದ್ಮೇಲೆ ದುಡಿಬೋದಲ್ಲ. ಏನು ಅವ್ರಿಗೇನು ಕಮ್ಮಿ ಆಗೈತೀನಿ? ದುಡ್ದು ಅವ್ರಿಗೆ ಸಾಕ್ಬೇಕಂತ ಏನೂ ಇಲ್ಲ. ದುಡಿದು ನಿಂತ ಅವ್ರ ಮನೆಗೆ ರೊಕ್ಕ ಕೊಡ್ಬೋದಲ್ಲ ರೀ. ಅದರೊಳಗೆ ಏನೈತೆ ಹೇಳುವ. ಹೌದ್ರಿ, ಶಾಂತಕಾರ ಹೇಳೋದು ಬರೋಬ್ಬರ ಐತೆ ಪೂಜಾ. ನಮಗೇನು ಕಡಿಮೆ ಆಗಿಲ್ಲ. ನಮ್ದು ಕಂಪ್ನಿ ಒಳಗೆ ನೀವು ಜಾಬ್ ಮಾಡ್ಬೋದು. ಇಲ್ಲಪ್ಪ ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಆಕೈತಿ ಅಂತಂದ್ರೆ
ನೀ ಬೇರೆ ಕಡೆನೂ ಕೆಲಸ ಮಾಡ್ಬೋದು, ನಮಗೇನು ತೊಂದರೆ ಇಲ್ಲ. ನೀ ತವ್ರ ಮನೆಗೆ ರೊಕ್ಕ ಕೊಡು, ಅದರಿಂದ ನಮಗೇನೂ ಇದಿಲ್ಲ. ನಿಮ್ಮ ತಂದೆ ತಾಯಿ ಶಾಲೆ ಕಲಿಸ್ಯಾರ ನಿಂಗೆ, ಅವರು ರೊಕ್ಕ ಕೊಟ್ಟರೆ ನಾವೇನೂ ಕೇಳೋರಿಲ್ಲ. ಆದರೆ ನನ್ನ ಮನೆ ಸೊಸೆ ಆಗ್ಬೇಕು ಅನ್ನೋದೊಂದು ಆಸೆ ನೋಡುವ ನಮಗೆ. ಆದರೆ ಮರ ಅಪ್ಪ ಅವ ಹೆಂಗೆ ಹೇಳ್ತಾರೋ ನಾ ಹಂಗೆ ಹೇಳ್ತಾರೆ. ಅಯ್ಯ ಓಡೇ ಹೋದ್ ನೋಡ್ರಿ. ಆತಲ್ರಿ ಅಕ್ಕಾರ, ಅಕ್ಕಿ ಮನಸ್ಸೊಳಗೆ ಏನಂತ ಹೇಳಿ ನಿಮ್ಗೆ ಗೊತ್ತಾತಲ್ಲ. ನಾವ ಅದೊಂದು ವಿಚಾರಕ್ಕೆ ನಾನು ಹಿಡಿದು ಬಿಟ್ಟು ಆಗತ್ಬಿಟ್ಟೈತ್ರಿ. ಯಾಕಂದ್ರೆ ನಮ್ಮ ಒಡೆದು ಹುಟ್ಟಿದ ಅಕ್ಕ ನೋಡ್ರಿ, ನನಗೆ ಒಂಥರ ಅನ್ಸಾಕತ್ಬಿಟ್ಟೈತಿ ಈಗ. ನೋಡ್ರಿ ಗಿರ್ಜಕ್ಕರ, ವಿಚಾರ ಮಾಡ್ರಿ, ಮನೆತಿ ನಮಾಶ್ ಮುಗಿದಿ, ಆಮೇಲೆ ಮುಂದಿನ ಮಾತಾಡೋಣಂತ. ಆದ್ರೆ ಹಂಗಾರೆ ನಾವಿನ್ನ ಬರ್ತೇವಂತ. ಅಯ್ಯೋ ಅಮ್ಮಾರ, ಏನ್ರಿ ಇಂಥ ವಿಚಾರ ಮಾತಾಡಿ ಬಾಯಿ ಸಿಹಿ ಮಾಡ್ಕೊಳಕ್ಕೆ ಹೋಗಿರಲ್ಲ ಗಿರ್ಜಿ? ಹ್ಞೂ ರೀ, ನೋಡಿ ಚಾಲಕ್ಕೆ ಮಾಡ್ಕೊಂಡ್ಬರ್ತೇನೆ. ತಿಂದ ಹಂಗೆ ಕಳಿಸೋದೇ ಇಲ್ಲ ನಿಮ್ಮನ್ನು. ಕುಂಡ್ರಿ, ಎಲ್ಲಾರು ತಿಂದೊಂದು ಹೋಗಂತ್ರಿ. ಬರ್ರಿ ಗಿರ್ಜ, ಶಾಂತಕರ ಬರ್ರಿ, ಕುಂಡ್ರಿ ಬರ್ರಿ. ಅರುಣ, ಏನ್ಲಾ ಇದು? ನಮ್ಮ ಸಿಂಚನ ಯಾಕೆ ಹಿಂಗೆ ಮಾಡ್ಕೊಳಕತ್ತಾಳಪ್ಪ? ಏನನವ ಬುದ್ಧಿ ಕೆಟ್ಟದ ಅನಿಸ್ತತಿ. ಆಕಿ ಬುದ್ಧಿ ಕೆಡೋಕ್ಕಿಂತ ನೀವಿಬ್ರು ಕೊಟ್ಟಿದ್ದ ಸಲಿಗೆ ಅದು, ನೀವಿಬ್ರು ಕೊಟ್ಟಿದ್ದ ಸಲಿಗೆ ಹೆಚ್ಚಾಗೈತೆ ಆಕಿಗೆ, ಅದಕ್ಕೆ ಹಿಂಗೆ ಮಾಡಕತ್ತ. ಅಲ್ಲಲ್ಲ, ನಾವೇನು ಮಾಡಿ ಅಂತದ ಅಲ್ಲ, ಆಕಿ ಕೊಟ್ಟಿರೋ ಸಲಿಗೆ ಆದ್ರೂ ಏನು? ಈಗ ನಿನ್ನ ಮದುವೆ ವಿಚಾರದಾಗ ನೀವೊಂದು ಹುಡುಗಿ ಇಷ್ಟಪಟ್ಟೆ ಅಂತ ಹೇಳಿದಪ್ಪ, ನಾವು ದುಸ್ರಾ ಮಾತಾಡ್ದ ಆತಪ್ಪ ಅಂತ ಹೇಳಿಲ್ಲ ನಿಂಗೆ? ಹೇಳಿರವ, ಯಾರಿಲ್ಲ ಅಂದ್ರು. ಮತ್ತೆ ಅಕ್ಕಿ ವಿಚಾರದ ಸಲಿಗೆ ಅಂತ ಹೇಳಿ ಈಗ ಮತ್ತೆ ಅಕ್ಕಿನೂ ಬಾಯಿ ಬಿಟ್ಟು ಒಂದು ಹುಡುಗನೇ, ಅದು ಏನು ಇಂಥ ಹುಡುಗನ ಇಷ್ಟಪಟ್ಟಿಲ್ಲ, ಚಲೋ ಹುಡುಗನ ಇಷ್ಟಪಟ್ಟ. ನಾವು ಇಲ್ಲ ಅಂತ ಹೆಂಗೆ ಏನಾಗತ್ತೈತಿ? ಇದಕ್ಕೆ ನೀ ಸಲಿಗೆ ಅಂದ್ರ? ಈಗ ಸಿದ್ಧಾರ್ಥಗ ಸಿಂಚನ ಅಂದ್ರೆ ಇಷ್ಟ ಇಲ್ಲ ಅಂತ, ಈಗ ಹೋಗಿ ಅವ್ನ ಕೈಕಾಲು ಹಿಡ್ಕೊತೀರಾ ಮದ್ವೆ ಆಗಂತೇಳಿ? ನಾವ್ ಯಾಕೆ ಅವ್ನ ಕೈಕಾಲು ಹಿಡ್ಕೊಕ್ ಹೋಗೋಣ ಅರುಣ? ಯಾಕ ಜಗತ್ನಾಗ ಯಾರು ಗಂಡ್ಮಕ್ಳ ಇಲ್ಲನ ಮದ್ವೆ ಆಗಕ್ಕ ಅವ್ನ್ ಬಿಟ್ರೆ? ಅದು ಇಷ್ಟ ಇಲ್ಲ, ನಾವು ಹೆಂಗೆ ಮದುವೆ ಆಗ್ಬೇಕು ಆಕಿನ? ನನಗಿದ ತಿಳಿವಾತ. ಅಲ್ಲ, ನಮ್ಮ ಸಿಂಚನಾಗ ಏನು ಕಡಿಮೆ ಆಗೈತಿ? ಅಂತಸ್ತು, ಆಸ್ತಿ, ಸೌಂದರ್ಯ, ವ್ಯವಹಾರ ಪ್ರತಿಯೊಂದು ಐತಿ, ಇನ್ನ ಎಜುಕೇಶನ್ ಐತಿ, ಎಲ್ಲ ಐತಿ. ಆ ಸಿದ್ಧಾರ್ಥಗಿನ್ನ ಎಂಥ ಹುಡುಗಿ ಬೇಕಾಗಳಂತ? ಅವ್ವ, ಅವನ ಮನಸ್ಸಿನಾಗೂ ಬೇರೆ ಏನಾರು ಇರ್ಬೋದಲ್ಲ? ಅಂದ್ರ ಅವನ ಮನಸ್ಸಿನಾಗ ಬೇರೆ ಏನಾರ ಇರ್ಬೋದಲ್ಲ? ಬೇರೆ ಯಾವ್ದಾರ ಹುಡುಗಿನ ಇಷ್ಟಪಟ್ಟಿರ್ಬೋದಲ್ಲ ಅವ? ಹಂಗಂತೀಯ? ಹಂಗಂದ್ರೆ ಆ ವಿಚಾರನ ಹೇಳ್ಬೋದಿತ್ತಲ್ಲ ನಿಮ್ಮ ಅಪ್ಪನ ಮುಂದವ. ಇಲ್ರಿ ಅಂಕಲ್, ನಾ ಬೇರೆ ಹುಡುಗಿನ ಇಷ್ಟಪಟ್ಟೀನಿ, ನನ್ನ ಮನ್ಸೊಳಗೆ ಬೇರೆ ಹುಡುಗಿ ಅದಾಳು, ಅದಕ್ಕೆ ನಿಮ್ಮ ಮಗಳ ನನಗೆ ಬೇಡ ಅಂತೇಳಿ ಹಂಗೇನು ಹೇಳಿಲ್ಲವ. ಅವ ಎಲ್ಲ ವಿಚಾರನೂ ಬಾಯ್ಬಿಟ್ಟು ಹೇಳಬೇಕಂತ ಏನಿರ್ತೈತನ? ನೋಡ್ರಿ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡ್ರಿ, ಇದ್ರಾಗ ಮುಂದುವರಿಯೋ ಅವಶ್ಯಕತೆ ಇಲ್ಲ. ಅಂದ್ರೂ ಅರುಣ ಎಟ್ಟಿರಬಾರ್ದಂಗ, ನಾಳೆ ಅವ್ರ ತಂಗಿನ ನಿನಗೆ ಮದುವೆ ಮಾಡ್ಕೊಡಕತ್ತಾನ. ಈಗ ನಮ್ಮ ಸಂಬಂಧಕ್ಕೆ ಬೇಡ ಅಂದ್ರೆ ನಿಮ್ಮ ಮದುವೆ ಏನ್ರ ನಾವು ಪೆಟ್ಟು ಹಚ್ಕಿದ್ದೇವನ್ನ ಹೆದರಿಕೆನೂ ಇಲ್ಲ ಅವಂಗ. ಅಂದ್ರ ಅವ ಏನಿಡತ್ತೈತಿ ನಿನ್ನ ತಲೆ ಒಳಗೆ? ಅಲ್ಲ, ಈಗ ಅವ ಸಿಂಚನಾನ್ ಬೇಡ ಅಂದಿದ್ದಕ್ಕೆ ನಾನು ಶಶಿನ್ ಬಿಟ್ಬಿಡ್ಬೇಕಾ? ನಿನ್ನ ಮಾತಿನ ಅರ್ಥ? ಅಲ್ಲ ಪಾರುಣ, ಹಂಗಲ್ಲ, ಮಾತಿಗೆ ಹೇಳಿನ ಹಂಗೆ ಪೆಟ್ಟು ಹಚ್ಕಿತ್ತಾರನೋ ಹೆದರಿಕೆ ಇಲ್ಲ ಅಂದಾನಲ್ಲ, ಅದಕ್ಕೆ ಕೇಳಾಕತ್ತೇನ. ಅವ್ವ, ಯಾಕೋ ನೀ ಮೊದ್ಲಿನಂಗಿಲ್ಲ, ದಿನೇ 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 ಬದಲಾಗಕತ್ತೀನಿ. ಒಂದು ಕೆಲಸ ಮಾಡಿ, ಹಿಂಗಂದ್ರೆ ನಡೆಯಂಗಿಲ್ಲ. ನೋಡ್ರಿ, ನನ್ನ ಮದುವೆ ವಿಚಾರಕ್ಕೆ ಸಿಂಚನಾನ್ ಮದುವೆ ವಿಚಾರನ ಅಡ್ಡ ತರಬೇಡ್ರಿ. ನಾ ಇದ್ರಾಗ ಯಾರ ಮಾತು ಕೇಳಮಲ್ಲ. ಇದನ್ನ ಎಲ್ಲ ಇಲ್ಲಿಗೆ ಬಿಟ್ಬಿಡ್ರಿ. ಹೇಳಿದ್ನಲ್ಲ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ರಿ. ಅಯ್ಯವನ, ಇವ್ ಹೆಂಗೆ ಮಾಡ್ತಾನಲ್ಲ ಇವ ಅರುಣ? ಏನು ಮಾಡ್ಬೇಕಾತಪ್ಪ ಇದಕ್ಕೆ ಮುಂದೆ ನಾವೀಗ? ನಮ್ಮ ಜೀವನ ಆರು ಕೇಳಂಗಿಲ್ಲ, ಮೂರು ಕೇಳಂಗಿಲ್ಲ. ನನ್ನ ಗಂಡ ಹೇಳಿದೊಂದು ಮಾಡಂಗಿಲ್ಲ, ಗಂಡ ದಂಡ ಪಿಂಡದ. ನಮ್ಮ ಮೀನಿ ಏನೋ ಹಾಕತ್ತಾಳ, ಗಪ್ಪ ಏನಂತ ಒಂದು ಮಾತು ಕೇಳಿಬಿಡು. ಮೀನಿಯ ಮೀನಾಕ್ಷಿಯ? ಯಾರು? ಪ್ರೇಮಕ್ಕನ? ಬಾರ ಪ್ರೇಮಕ್ಕ. ಯಾಕ್ಲೆ ಮೀನಿಯ ಗರ ಬಿಡ್ತಾರ್ಗತಿ ಕುಂತ್ಬಿಟ್ಟಿಲ್ಲ? ಏನಪ್ಪ ಆಕಾಶ ಕಳಚಿ ತಲೆ ಮೇಲೆ ಬಿದ್ದು ಬಿಟ್ಟೈತೆ ಅನ್ನೋರ್ಗತೆ ಡೀಪ್ ಯೋಚನೆದಾಗ ಮಾಡತ್ತಿದ್ದಲ್ಲ, ಏನು? ಏನಂತ ಹೇಳಲೆ ಪ್ರೇಮಿ, ನನ್ನ ಹಣೆ ಬರ. ಅಯ್ಯ, ಏನಾತ್ಲೆ? ಯಾರ ಹೋದ್ರ? ಯಾರೇನು ಹೋಗಾರ ಬಿಡ ಪ್ರೇಮಿ, ಆರು ಕೇಳಂಗಿಲ್ಲ, ಮೂರು ಕೇಳಂಗಿಲ್ಲ ಜೀವನ. ಅಲ್ಲ, ಹಿಂಗಾದ್ರ ನಮ್ದು ಒಂದು ಮನೆ ಕಟ್ಕೋದು ಯಾವಾಗ? ನಾವು ಒಂದು ಬಂಗಾರ ಬೆಳ್ಳಿ ಒಂದು ಕಮ್ಮನ್ ಸಿರಿ ಉಟ್ಕೋದು ಯಾವಾಗಲೇ ಪ್ರೇಮಿ? ಮೀನಿ, ಏನಾಯ್ತಂತ ಹೇಳಿ ಚಂದಗೆ ಹೇಳ. ಏನಿಲ್ಲ, ನಾನು ಒಂದೇನಾರ ಬಿಸ್ನೆಸ್ ಮಾಡ್ತೀನಿ ರೀ, ಒಂದು 60-70 ಸಾವಿರ ರೂಪಾಯಿ ಎಲ್ಲರ ಸಾಲ ತೆಗೆಸ್ಕೊಡ್ರಿ ಅಂತಂದ್ರೆ ನನ್ನ ಗಂಡ ಕೊಡವಲ್ತ. ಅಲ್ಲ, ಒಂದು 60-70 ಸಾವಿರ ರೂಪಾಯಿ ಹುಟ್ಟಿಲ್ಲ ಇವನ್ನ ಹಣೆ ಬರ್ಕ.
60-70 ಸಾವಿರ ಬಿಸ್ನೆಸ್ ಮಾಡ್ತೀಯ? ಅಂಥದ್ದೇನು ಮಾಡ್ತಿಲೇ? ಏನಿಲ್ಲ ಬಿಡ, ಒಂದು ಸಾವಂಗಿ ಮಷಿನ್ ಹಾಕ್ಬೇಕಂತ ಅನ್ಕೊಂಡೇನಿ. ಸಾವಂಗಿ ಮಷೀನ? ಅಲ್ಲೇ ಮೀನಿ ಬುದ್ಧಿಗಿದ್ದಿ ತಲೆ ಕೆಟ್ಟದ್ನ. ಅಲ್ಲಲ್ಲಿ ಇಂಥ ಮಳೆಗಾಲದಾಗ ಶಾವಂಗಿ ಮಷಿನ್ ನಡೀತೈತಿ, ಬ್ಯಾಸ್ಗ್ಯಾಗ ಅದು ನಡೀದ. ನನಗೂ ತಲೆಯಾಗ ಬುದ್ಧಿ ಐತಿ ಪ್ರೇಮಕ. ಅಲ್ಲ, ಈಗ ಹಾಕಿದ್ರೆ, ಈಗ ಚಾಲೂ ಮಾಡಿದ್ರೆ ಕೆಲಸ ಬ್ಯಾಸ್ಗೆ ತನಕ ಬಂದು ಹತ್ತೈತೆ. ಈಗ ನಾವು ಸಾಲ ಸಬ್ಸಿಡಿ ಅಂತ ಓಡಾಡಕತ್ರ, ಆಮೇಲೆ ಒಂದಷ್ಟು ಮಷಿನ್ ನೋಡಿ ತಂದು ಅದಕ್ಕೊಂದು ಶೆಡ್ ಹಾಕಿ ಮಷಿನ್ ಹಾಕ್ಕೊಳ್ದೆ ಬ್ಯಾಸ್ಗೆ ಹಾಕೈತಿ. ಅದು ಕರೆನ ಬಿಡು. ಅದಕ್ಕೆ ಒಂದು 60-70 ಸಾವಿರ ರೂಪಾಯಿ ನೋಡ್ರಿ ಎಲ್ಲರ ಹುಟ್ಟಿಸ್ರಿ ಅಂತಂದ್ರೆ ನನ್ನ ಗಂಡ ಆಗುತ್ತಿಲ್ಲ ಅಂದ್ಬಿಡ್ತ. ಅಯ್ಯ, ಈಗಿನ ಗಂಡಸ್ರ ಹಂಗೆ ಬಿಡಲಿ. ಏನರ ಹೆಣ್ಮಕ್ಳು ಮುಂದೆ ಹೊಕ್ಕೀವಿ ಮಾಡ್ತೀವಿ ಅಂತಂದ್ರೆ ಎದಕ್ಕೂ ಬಿಲ್ಕುಲ್ ಮುಂದಾಗ ಹೊರದು ಓಡಂಗಿಲ್ಲ. ಏನು ನಮ್ಮ ಜೀವನ ಆರು ಕೇಳಂಗಿಲ್ಲ, ಅಮ್ಮರು ಕೇಳಂಗಿಲ್ಲ, ಇಲ್ಲೇ ಬಿದ್ದು ಸಾಯ್ಬೇಕು. ಅದ ವಗ್ಯಾನ ಬಾಂಡೆ, ಅದ ಮಕ್ಕಳು ಹುಡುಗರು ಮಕ್ಕಳು ತಿಕ್ಕು, ಅದ ಮಾಡು ಇದು ಮಾಡು, ಇದು ಆಯ್ಕೆ ಹೋದ ಜೀವನ. ಇನ್ನು ಹೋಗಿ ತವ್ರ ಮನೆಯಾಗ ಕೇಳ್ಬೇಕಂದ್ರೆ ಅವ್ರ ಕೊಟ್ಟಾರ. ಆಕೆ ಈ ಜಿಬ್ಬನ್ ಸುಸಿ ಬಂದು ಕೂಡ್ಯಾಳ, ₹1 ಬಿಚ್ಚುಳ ಅವ್ರಿಗೆ. ಈಗ ಕೊಟ್ಟಾರ ಯಾರು? ನಮ್ಮ ಅಪ್ಪ ಕೊಟ್ಟಾನ, ನಮ್ಮ ಅಣ್ಣ ಕೊಟ್ಟಾನ. ಅದು ಕರೆನ ಬಿಡ್ಲಿ, ಅವ್ರೇ ಕೊಡ್ಬೇಕು. ನಾ ಹಿಂಗಂತೀನಿ ಮೀನಿ, ಬೇಜಾರು ಮಾಡ್ಕೊಬೇಡ. ಏನು ಪ್ರೇಮಕ್ಕ, ಈ ಶಾವಂಗಿ ಮಷೀನ್ ತಲೆ ಅಂದ್ರೆ ತೆಗೆದು ಬಿಡು. ಇದು ನೀ ಈಗ ಸಾಲ ಹುಟ್ಟಿಸಿ ನೀನು ತೆಗೆದು ಮಷೀನ್ ತೆಗೆದು ಶೆಡ್ ಹಾಕಿ ಶಾವಂಗಿ ಮಷೀನ್ ಕಟ್ಸಿ ಬ್ಯಾಸಿಗೆ ಬಂದು ನೀ ಶಾವಂಗಿ ಮಾಡಿ ಅದನ್ನು ಮಾರಿ ಮಂದಿ ತೊಗೊಂಡು ರೊಕ್ಕ ಕಟ್ಟು ಅನ್ನೋದ ಸರ್ವತ್ತಕ್ಕೈತಿ. ಇದು ಆಗು ಮಾತಲ್ಲ. ಸುಮ್ಮನೆ ಬಳಿ ದಂಧೆಗೆ ಮಾಡಿ ಬಳಿ ಇಡಿಸೋದು ಮಾಡು, ಅಂದ್ರೆ ನಿನಗೆ ಲಾಗು ಆಕೈತಿ.